ಪ್ರತಿಯೊಬ್ಬರ ಬದುಕು ಒಂದೇ ರೀತಿಯಲ್ಲ. ಕೆಲವರ ಬದುಕು ಜಾಗೃತಿಯಿಂದ ಪ್ರಾರಂಭವಾಗುತ್ತದೆ, ಆದರೆ ಕೆಲವರ ಜೀವನ ಅಂಧಕಾರದಿಂದ, ಸಂಕಷ್ಟಗಳಿಂದ. ಆದರೆ ಯಾವುದಾದರೂ ಸಂಕಷ್ಟ ನಿಮ್ಮನ್ನು ತಡೆಯಲ್ಲ. ನಿನ್ನೊಳಗಿನ ಶಕ್ತಿ ಯುದ್ಧಕ್ಕೆ ತಯಾರಿಗೆದ್ದರೆ. ಇವನು ಅನಂತ್ ಒಂದು ಹಳ್ಳಿಯಲ್ಲಿ ಜನಿಸಿದ ಒಂದು ಸಾಮಾನ್ಯ ಬಾಲಕ. ಮನೆಯ ಆರ್ಥಿಕ ಸ್ಥಿತಿ ದುರ್ಬಲ, ತಂದೆ ತಾಯಿಯೂ ಕಷ್ಟ. ಇವನ ಕನಸು ಓದಿ ದೊಡ್ಡವನು ಆಗಬೇಕು. ಆದರೆ ಅದಕ್ಕಷ್ಟಕ್ಕೂ ಹಾದಿ ಸುಲಭವಾಗಿರಲಿಲ್ಲ. ಬೆಳಿಗ್ಗೆ ಕೂಲಿ ಕೆಲಸ, ಸಂಜೆ ಶಾಲೆ, ರಾತ್ರಿ ಪಾಠ. ವಿದ್ಯುತ್ ಇಲ್ಲದ ಮನೆಯೊಂದರಲ್ಲಿ ಬತ್ತಿಯ ಬೆಳಕಿನಲ್ಲಿ ಓದು. ಸಾಕಷ್ಟು ಜನ ಈತನನ್ನು ತಲೆ ಕೆಳಗಾಗಿಸುತ್ತಿದ್ದರು. ಏನು ಸಾಧಿಸ್ತಾನೋ ನೋಡೋಣ ಅಂತ. ಒಂದೇ ಸಲ ಎಲ್ಲವೂ ಕಳೆದು ಹೋಯಿತು. ಪರೀಕ್ಷೆಯಲ್ಲಿ ನಿನ್ನೆ ಪ್ರಯತ್ನ ವಿಫಲವಾಯಿತು. ಮನೆಯವರು ಆತ್ಮವಿಶ್ವಾಸ ಕಳೆದುಕೊಂಡರು. ಗೆಳೆಯರು ದೂರ ಆಯಿತು. ಅನಂತ್ ತನ್ನದೇ ಒಳಗಿನ ಪ್ರಶ್ನೆಗೆ ಉತ್ತರ ಹುಡುಕುತ್ತಿದ್ದ. ನಾನು ನಿಜವಾಗಿಯೂ ಎಡವಿದ್ನ? ಈ ಸಮಯದಲ್ಲಿ ಅವನು ಒಂದು ಮಾತು ಕೇಳಿದ. ಸಾಧನೆ ಮಾಡುವವನು ಸೋತರೂ ಮತ್ತೆ ಎದ್ದೇಳುತ್ತಾನೆ. ಅವನೊಳಗಿನ ಬೆಂಕಿ ಮತ್ತೆ ಹಿಗ್ಗಿತು. ಮತ್ತೆ ಓದಿದ, ಹೆಚ್ಚು ಶ್ರಮಿಸಿದ, ರಾತ್ರಿ ಹಗಲು ಮರೆತ. ಈ ಬಾರಿ ಪರೀಕ್ಷೆ ಇವನು ಶ್ರೇಷ್ಠ ಅಂಕ ಗಳಿಸಿ ಉತ್ತೀರ್ಣನಾದ. ಇವನು ಅನಂತ್ ಒಂದು ಕಂಪನಿಯ ಉದ್ಯೋಗಿ ಅಲ್ಲ. ಆತನು ತನ್ನ ಹಳ್ಳಿಯ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವ ಒಂದು ಸಂಸ್ಥೆ ನಡೆಸುತ್ತಾನೆ. ಈತನಿಗೆ ದೇಶದ ಗಣ್ಯರಿಂದ ಪ್ರಶಸ್ತಿಗಳು, ಮೆಚ್ಚುಗೆ. ಆದರೆ ಅವನು ಯಾವತ್ತೂ ಮೆರೆಯಲಿಲ್ಲ. ನಿಮ್ಮ ಜೀವನದಲ್ಲೂ ಕೂಡ ಅನೇಕ ಅನಂತಗಳು ಇದ್ದಾರೆ. ನಿಮಗೆ ಬೇಕಾಗಿರೋದು ಒಂದು ನಂಬಿಕೆ ಮತ್ತು ನಿಮ್ಮ ಮೇಲಿನ ನಂಬಿಕೆ. ಜೀವನದಲ್ಲಿ ಸೋತು ಬಿಡಿ, ಏನೇ ಆಗಲಿ, ಆದರೆ ಮನೆಯ ಕನಸುಗಳನ್ನು ಸೋಲಬೇಡಿ ಅಂತ ಮಾತ್ರವಲ್ಲ, ಏಕೆಂದರೆ ಬದುಕು ಹೋರಾಟವೇ, ಆದರೆ ಜಯ ನಿಮ್ಮದೇ ಆಗಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮದೊಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.